ನಮಸ್ಕಾರ ಫ್ರೆಂಡ್ಸ್, ರಕ್ಷಸಿರಿ ಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ನಮ್ಮೆಲ್ರಿಗೂ ಕೂಡ ಒಂದು ಸಡಗರದ ಹಬ್ಬ ಅಂತ ಹೇಳ್ಬೋದು. ಯಾಕಂದ್ರೆ ಹೆಸರೇ ಸೂಚಿಸುವಂತೆ ವರ ಮಹಾಲಕ್ಷ್ಮಿ, ನಾವು ಕೇಳಿದನ್ನ ವರವಾಗಿ ಕೊಡುವಂತ ಲಕ್ಷ್ಮೀ ಪೂಜೆನ ನಾವು ವರಮಹಾಲಕ್ಷ್ಮಿ ಪೂಜೆ ಅಂತ ಹೇಳ್ತೀವಿ. ಈ ಕಲಿಯುಗದಲ್ಲಿ ಮನುಷ್ಯರಿಗೆ ತುಂಬಾ ಕಷ್ಟಗಳು, ದುಃಖ, ನೋವುಗಳಿರುತ್ತೆ. ಅದನ್ನೆಲ್ಲ ದೂರ ಮಾಡಬೇಕು ಅಂದ್ರೆ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು, ವ್ರತ, ಯಜ್ಞ, ಯಾಗಾದಿಗಳನ್ನ ಮಾಡಬೇಕಾಗುತ್ತೆ. ಆದ್ರೆ ಈಸಿಯಾಗಿ ಮಾಡುವಂತ ಈ ವರಮಹಾಲಕ್ಷ್ಮಿ ವ್ರತದಿಂದ ನಮ್ಮ ಕಷ್ಟಗಳು, ದುಃಖಗಳು ಮತ್ತೆ ದಾರಿದ್ರ್ಯಗಳು ನಾಶವಾಗುತ್ತವೆ. ಇದನ್ನ ಸಾಕ್ಷಾತ್ ಪರಮಾತ್ಮ ಶಿವನು ಪಾರ್ವತಿ ದೇವಿಗೆ ಉಪದೇಶಿಸ್ತಾನೆ. ಇದನ್ನ ವ್ರತನ ಹೇಗೆ ಮಾಡಬೇಕು, ಆಗ ಮಾಡೋದ್ರಿಂದ ನಮ್ಗೆ ಯಾವ ರೀತಿ ಫಲ ಸಿಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅದರಂತೆ ಸಿಂಪಲ್ ಆಗಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಆಚರಿಸಬಹುದು, ಮುಖ್ಯವಾಗಿ ನಾವು ಯಾವ ಮಂತ್ರನ ಪಠಿಸ್ಬೇಕು ಮತ್ತೆ ವ್ರತ ಕಥೆ ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫ್ರೆಂಡ್ಸ್. ವಿಡಿಯೋನ ಕಂಟಿನ್ಯೂ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಏನಾದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬು ನನಗೆ ಒಂದು ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ನಿಮ್ಮ ಮುಂದೆ ಹೊಸ ಹೊಸ ವಿಡಿಯೋಸ್ಗಳು ಬರಲಿಕ್ಕೆ ನನಗೆ ಸಹಾಯ ಮಾಡ್ದಂಗೆ, ಮೀನ್ಸ್ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿದ್ರಲ್ಲ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಬೇಡ, ವಿಡಿಯೋನ ಕಂಟಿನ್ಯೂ ಮಾಡೋಣ. ಈ ವರಮಹಾಲಕ್ಷ್ಮಿ ವ್ರತನ ನಾವು ಸರಿಯಾದ ವಿಧಾನದಲ್ಲಿ ಮಾಡಿದ್ರೆ ನಮಗೆ ಫಲ ಸಿಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ವ್ರತವನ್ನ ಶ್ರಾವಣ ಮಾಸದ 2ನೇ ಶುಕ್ರವಾರ ಆಚರಿಸಲಾಗುತ್ತೆ. ನಿಮ್ಗೆಲ್ರೂ ಗೊತ್ತಿರೋ ಹಾಗೆ ಹಬ್ಬದ ದಿನ ಮನೆ ಮುಂದೆ ರಂಗೋಲಿ ಹಾಕಿ, ಬಾಗಿಲಿಗೆ ಹಸಿರು ತೋರಣ ಕಟ್ಟಿ, ಪೂಜಾ ಮಂಟಪ ಎಲ್ಲ ರೆಡಿ ಮಾಡಿಕೊಂಡು, ಮಂಟಪ ಎಲ್ಲ ಹಿಂದಿನ ದಿನನೇ ರೆಡಿ ಮಾಡಿಕೊಂಡು ಬೆಳಗ್ಗೆ ನಾವು 5 ಗಂಟೆ ಸಮಯದಲ್ಲೇ ನಾವು ಪೂಜೆನ ಮಾಡಿದ್ರೆ ತುಂಬಾ ಉತ್ತಮ ಅಂತ ಹೇಳಲಾಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಲಕ್ಷ್ಮಿನ ಆಹ್ವಾನ ಮಾಡ್ಕೊಳ್ಳೋದು ಮತ್ತು ವರಮಹಾಲಕ್ಷ್ಮಿಯ ವ್ರತ ಕಥೆಯನ್ನ ನಾವು ತಿಳ್ಕೊಳ್ಳೋಣ. ಇವೆರಡನ್ನ ಮಾಡಿದ್ರೆ ಮಾತ್ರ ನಮಗೆ ಪೂಜೆಯ ಪೂರ್ಣ ಫಲ ಸಿಗುತ್ತೆ. ಇನ್ನು ನಾವು ಮುಖ್ಯವಾಗಿ ಇನ್ನೊಂದು ಪದ್ಧತಿನ ಅನುಸರಿಸಲೇಬೇಕು ಅಂದ್ರೆ, ನಾವೀಗ ನೋಡ್ತಿರುವಂತ ಅಷ್ಟಲಕ್ಷ್ಮಿ ಯಂತ್ರ, ಇದು ತುಂಬಾ ಇಂಪಾರ್ಟೆಂಟು. ನಮ್ಗೆ ಈ ವ್ರತದ ಪೂರ್ಣ ಫಲ ಸಿಗ್ಬೇಕು ಅಂದ್ರೆ ನಾವು ಲಕ್ಷ್ಮಿ ಮಂಟಪದ ಕೆಳಗಡೆ, ಲಕ್ಷ್ಮಿ ವಿಗ್ರಹನ ಇಡ್ತೀವಲ್ಲ ಮಂಟಪದಲ್ಲಿ, ಅದ್ರ ಕೆಳಗಡೆ ಈ ಯಂತ್ರನ ಇಡೋದ್ರಿಂದ, ಇಟ್ಟು ಪೂಜೆ ಮಾಡೋದ್ರಿಂದ ನಮಗೆ ಈ ವ್ರತದ ಪೂರ್ಣ ಫಲ ಸಿಗುತ್ತೆ. ಸಪೋಸ್ ನಿಮ್ಮ ಹತ್ರ ಈ ಯಂತ್ರ ಇಲ್ಲ ಅಂದ್ರೆ ನೀವು ವರಮಹಾಲಕ್ಷ್ಮಿ ವ್ರತಕಥಾ ಬುಕ್ನ ತಗೊಂಡ್ರೆ ಆ ಬುಕ್ಕಲ್ಲಿ ಈ ಯಂತ್ರ ಇರುತ್ತೆ. ಅದನ್ನ ಪ್ರಿಂಟ್ ತಗೊಂಡು ಆ ಪೇಪರ್ನೇನೆ ಮಂಟಪದ ಕೆಳಗಡೆ ಇಟ್ಟು ಪೂಜೆ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನ ಮಾಡ್ತಾ ಇರೋವಂಥ ಮಿಸ್ಟೇಕ್ ಏನು ಅಂದ್ರೆ, ಲಕ್ಷ್ಮಿನ ಕೂರಿಸ್ಬೇಕಾದ್ರೆ ಅವರು ಲಕ್ಷ್ಮಿ ವಿಗ್ರಹಕ್ಕೆ ಸರಿಯಾದ ರೀತಿಯಲ್ಲಿ ಹೂವನ್ನ ಹಾಕಲ್ಲ, ತುಳಸಿ ಹಾರನ್ನ ಹಾಕಲ್ಲ. ಏನಾಗುತ್ತೆ ಅಂದ್ರೆ ಅವ್ರಿಗೆ ಲಕ್ಷ್ಮಿಗೆ ಒಡವೆನ ಚೆನ್ನಾಗಿ ಹಾಕ್ತಾರೆ, ಒಳ್ಳೊಳ್ಳೆ ಮುಖವಾಡಗಳನ್ನ ಹಾಕ್ತಾರೆ, ಅದೆಲ್ಲ ಕವರ್ ಆಗುತ್ತೆ. ನಾವು ಹೂವುಗಳನ್ನ ಮಡಿಸಬಾರ್ದು ಅಂತ ಹೇಳ್ಬಿಟ್ಟು ಹೂವುಗಳನ್ನ ಕಡಿಮೆ ಹಾಕ್ತಾರೆ, ತುಳಸಿ ಹಾರ ಹಾಕಲ್ಲ. ಇದು ಲಕ್ಷ್ಮಿಗೆ ಪ್ರಿಯವಾದದ್ದು. ಏನ್ ಹೇಳಿ, ಒಡವೆನೂ ಪ್ರಿಯನೇ, ಆದ್ರೆ ಅತಿ ಹೆಚ್ಚು ಲಕ್ಷ್ಮಿಗೆ ಪ್ರಿಯವಾದದ್ದು ತುಳಸಿ ಹಾರಗಳು ಮತ್ತೆ ಸುಗಂಧ ಭರಿತಾದಂಥ ಹೂವುಗಳು. ನಾವು ಇದನ್ನ ಯಥೇಚ್ಛವಾಗಿ ಲಕ್ಷ್ಮಿಗೆ ನಾವು ವಿಗ್ರಹಕ್ಕೆ ನಾವು ಹಾಕಬೇಕು. ಇದರಿಂದ ನಮಗೆ ಪೂಜೆಯ ಪೂರ್ಣ ಫಲ ಸಿಗುತ್ತೆ. ಮೊದಲಿಗೆ ನಾವು ಗಣಪತಿ ಪೂಜೆನ ಮಾಡಬೇಕು, ನಂತರ ಗಂಗೆ ಪೂಜೆನ ಮಾಡಬೇಕಾಗುತ್ತೆ. ಅದಾದ ನಂತರ ನಾವು ಕಳಶದಲ್ಲಿ ಲಕ್ಷ್ಮಿನ ಆಹ್ವಾನ ಮಾಡಬೇಕು. ನಾವು ಆಹ್ವಾನ ಮಾಡಬೇಕಾದ್ರೆ ಈ ಮಂತ್ರನ ನಾವು ತಪ್ಪದೇ ಪಠಿಸ್ಬೇಕು. ನಮ್ಮ ಬಲಗೈಯಿಂದ ಕಳಶದ ಮೇಲೆ ಅಕ್ಷತೆ ಮತ್ತೆ ಹೂವನ್ನ ಇಟ್ಕೊಂಡು ನಾವು ಈ ರೀತಿಯಾಗಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಬೇಕು. ಆವಾಹಿತ ಭವ, ಸ್ಥಾಪಿತ ಭವ, ಸುಪ್ರಸನ್ನ ಭವ, ವರದಾ ಭವ, ಅವಂಕುಟಿತ ಭವ, ಸ್ಥಿರಾಸನಂ ಕುರು, ಪ್ರಸೀದ ಪ್ರಸೀದ ಪ್ರಸೀದ, ಶೀಘ್ರಂ ಮಮ ಹವ್ಯಾಯ ಶರ್ವೋಂ. ಈ ಮಂತ್ರವನ್ನು ಉಚ್ಚರಿಸುತ್ತಾ ನಾವು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ. ಹಾಗೆ ಯತ್ಕಿಂಚಿನ್ನಿ ವೇದನಂ ಕುರ್ಯಾತ್ ಓಂ ಭೂರ್ಭುವಂ ಸ್ವಂ ತತ್ವವಿತುರ್ವರೆಣ್ಯಂ ಭೋರ್ಗದೇವಸ್ಯ ಧೀಮಹಿ ಧಿಯೋ ಯೋನೋ ಪ್ರಚೋದಯಾತ್ ನೈವೇದ್ಯಂ ಸಮರ್ಪಯಾಮಿ. ಇಲ್ಲಿಗೆ ಕಳಶದ ಮೇಲೆ ನಾವು ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ದಂಗಾಗುತ್ತೆ. ಇನ್ನು ತುಂಬ ಮುಖ್ಯವಾಗಿ ನಮಗೆ ವರಮಹಾಲಕ್ಷ್ಮಿ ವ್ರತದ ಪೂರ್ಣ ಫಲ ಸಿಗಬೇಕು ಅಂದರೆ ವರಮಹಾಲಕ್ಷ್ಮಿ ವ್ರತ ಕಥೆಯನ್ನು ನಾವು ಕೇಳಲೇಬೇಕು. ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ಈ ವ್ರತ ಕಥೆನ ಓದಬೇಕು. ನಿಮಗೆ ಓದಕ್ಕೆ ಬರಲಿಲ್ಲ ಅಂದರೆ ಈ ವ್ರತ ಕಥೆನ ಕೇಳಿದ್ರಾದರೂ ಸರಿ, ನಿಮಗೆ ಈ ಪೂಜೆಯ ಪೂರ್ಣ ಫಲ ಸಿಗುತ್ತೆ. ಬನ್ನಿ
ಈ ವರಮಹಾಲಕ್ಷ್ಮಿ ವ್ರತ ಕಥೆ ಏನು ಅಂತ ನೋಡೋಣ. ಪೂರ್ವಕಾಲದಲ್ಲಿ ಸತ್ಯಲೋಕವಾಸಿಗಳಾದ ಋಷಿಶ್ರೇಷ್ಠರೆಲ್ಲರೂ ಕೂಡ ನೈಷಾರಣ್ಯದಲ್ಲಿ ಒಟ್ಟಾಗಿ ಸೇರಿ ಪುರಾಣಿಕ ಶಿಖಾಮಣಿಯಾದ ಸೂತ ಮಹರ್ಷಿಯನ್ನು ಕುರಿತು, ಎಲೈ ಪುರಾಣ ಪುರುಷೋತ್ತಮನೇ, ತ್ರಿಕಾಲ ಜ್ಞಾನಿಯಾದ ನೀನು ನಮ್ಮಲ್ಲಿ ಅನುಗ್ರಹ ಮಾಡುವುದಾದರೆ ಲೋಕದಲ್ಲಿ ಸರ್ವ ಸೌಭಾಗ್ಯಗಳನ್ನು ಕೊಡುವ ಉತ್ತಮವಾದ ವ್ರತವನ್ನು ಹೇಳು ಅಂತ ಕೇಳಲಾಗುತ್ತೆ. ಆಗ ಸಂತುಷ್ಟನಾದ ಸೂತ ಮಹಾಮುನಿಯು, ಎಲೇ ಋಷಿಗಳಿರ ಕೇಳಿ, ಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಅತ್ಯುತ್ತಮವಾದ ವ್ರತವೊಂದುಂಟು. ಅದರ ವಿವರವನ್ನು ನಿಮಗೋಸ್ಕರ ಹೇಳುವೆನು ಕೇಳಿ. ಮನೋಹರವಾದ ಶೃಂಗಗಳಿಂದ ಒಪ್ಪುತ್ತಿರುವ ಕೈಲಾಸ ಪರ್ವತವು ದೇವ ನದಿಗಳಿಂದ ಪೂರ್ಣವಾಗಿ ಫಲಭರಿತವಾದ ನಾನಾ ಬಗೆಯ ವೃಕ್ಷ ಸಮೂಹದಿಂದ ಕೂಡಿ ಕಾಮಧೇನು ಕಲ್ಪವೃಕ್ಷ ಸೇವಿತವಾಗಿ ಸಕಲ ಸುಖಗಳಿಗೂ ವಾಸಸ್ಥಾನವಾಗಿರುವುದು. ಆದ ಕಾರಣ ಯಕ್ಷ ರಾಕ್ಷಸ ಗರುಡ ಗಂಧರ್ವ ದೇವ ಮಾನಾಶುದಿಗಳು ತಮ್ಮ ಪೂರ್ವ ಪುಣ್ಯಾನುಸಾರ ಸೇರಿ ಅಲ್ಲಿಗೆ ಒಡೆಯನಾದ ಪಾರ್ವತಿ ಪರಮೇಶ್ವರರನ್ನು ಸೇವಿಸುತ್ತಿರುವವರು. ಒಂದಾನೊಂದು ಕಾಲದಲ್ಲಿ ಹರ್ಷಯುಕ್ತನಾಗಿ ದೇವದೇವನಾದ ಪರಮೇಶ್ವರನು ಪಾರ್ವತಿಯೊಡನೆ ಸಂತೋಷದಿಂದ ಕುಳಿತಿರುವಾಗ ಲೋಕಾನುಗ್ರಹಾರ್ಥವಾಗಿ ಜಗನ್ಮಾತೆಯಾದ ಪಾರ್ವತಿ ದೇವಿಯು ಪರಮೇಶ್ವರನನ್ನು ಕುರಿತು, ಎಲೇ ಮಹಾದೇವನೇ, ಪ್ರಪಂಚದಲ್ಲಿ ಸಕಲ ಸುಖಗಳನ್ನು ಕೊಟ್ಟು ಭಕ್ತರ ಕಷ್ಟವನ್ನು ಪರಿಹರಿಸಿ ಸೌಭಾಗ್ಯ ಸಂತೋಷಗಳನ್ನು ಉಂಟು ಮಾಡುವ ವ್ರತ ಯಾವುದು ಅಂತ ಕೇಳ್ತಾರೆ. ಆಗ ಪರಮೇಶ್ವರರು, ಎಲೇ ಪಾರ್ವತಿಯೇ ಕೇಳು, ಸರ್ವ ಸಂಪದ್ಭವಾದ ಪುತ್ರ ಪೌತ್ರದಾಯಕವಾದ ಸನ್ಮಂಗಳ ಸಂತಾನಕರವಾದ ವರಮಹಾಲಕ್ಷ್ಮಿ ವ್ರತ ಎಂಬುದೊಂದುಂಟು. ಈ ವ್ರತವನ್ನು ಹೆಂಗಸರಾಗಲಿ ಗಂಡಸರಾಗಲಿ ಮಕ್ಕಳಾಗಲಿ ಮಾಡಬಹುದು. ಈ ವ್ರತವನ್ನು ಭಕ್ತಿ ಸಂಪನ್ನರಾದ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರ ದಿನ ಮಾಡಬೇಕು ಎಂದು ಹೇಳಿದನು. ಆಗ ಪಾರ್ವತಿಯು ಸಂತೋಷುಕ್ತಳಾಗಿ, ಸ್ವಾಮಿ, ಆ ವ್ರತದ ನಿಯಮವೇನು? ಅದನ್ನು ಹೇಗೆ ಮಾಡಬೇಕು? ಆ ವ್ರತಕ್ಕೆ ಅಧಿದೇವತೆ ಯಾರು ಎಂದು ಪ್ರಶ್ನಿಸಿದಳು. ಆಗ ಪರಮೇಶ್ವರನು, ಆ ವ್ರತಕ್ಕೆ ಅಧಿದೇವತೆ ಮಹಾಲಕ್ಷ್ಮಿ. ಇದನ್ನು ಶ್ರಾವಣ ಮಾಸದಲ್ಲಿ ಪೌರ್ಣಿಮೆ ಸಮೀಪ ಇರುವಾಗ ಭೃಗುವಾರದಲ್ಲಿ ಮಾಡಬೇಕು. ಹಾಗೆ ಮಾಡಿದ ಭಕ್ತರಿಗೆ ಕೋರಿದ ಕೋರಿಕೆಗಳೆಲ್ಲ ಕೈಗೂಡಿ ಕಷ್ಟ ಕಾಯಕಗಳು ನಾಶವಾಗುವವು. ಇದು ಸತ್ಯ. ಈ ವಿಷಯದಲ್ಲಿ ಪ್ರಸಿದ್ಧವಾದ ಒಂದು ಕಥೆಯುಂಟು. ಅದನ್ನು ನಿಮಗೋಸ್ಕರವಾಗಿ ವಿಸ್ತರಿಸಿ ಹೇಳುವೆನು ಕೇಳು. ಪೂರ್ವಕಾಲದಲ್ಲಿ ಮಹಾವೈಭವಯುಕ್ತವಾದ ವಿದರ್ಮ ದೇಶಕ್ಕೆ ರಾಜಧಾನಿಯಾದ ಕುಂಡಿನ ನಗರದಲ್ಲಿ ದರಿದ್ರಳಾದಲು ಸದಾಚಾರ ಸಂಪನ್ನಳಾದ ಪತಿಶುಶ್ರೂಷೆಯೇ ಮುಖ್ಯವೆಂದು ತಿಳಿದು ಸದಾ ಸಂತೋಷ ಚಿತ್ತಳಾಗಿ ಪತಿಯ ಮನಸ್ಸನ್ನು ನೋಯಿಸದೆ ಸದ್ವರ್ತನೆಯುಳ್ಳವಳಾಗಿದ್ದ ಚಾರುಮತಿ ಎಂಬ ಸ್ತ್ರೀ ಇದ್ದಳು. ಇವಳ ಸದಾಚಾರ ಸಂಪನ್ನತೆಗೆ ಮೆಚ್ಚಿ ಕರುಣಾಳುವಾದ ಮಹಾಲಕ್ಷ್ಮಿಯು ಒಂದು ದಿನ ಚಾರುಮತಿಯು ಮಲಗಿ ನಿದ್ರಿಸುತ್ತಿರುವಾಗ ಪ್ರತ್ಯಕ್ಷಳಾಗಿ ಸ್ವಪ್ನದಲ್ಲಿ ಬಂದು, ಎಲೆ ಪತಿವ್ರತೆಯಾದ ಚಾರುಮತಿಯೇ, ನಿನ್ನ ಗುಣಶೀಲಗಳಿಗೆ ಮೆಚ್ಚಿ ನಿನ್ನ ಪೂರ್ವ ಪುಣ್ಯಾನುಸಾರವಾಗಿ ನಿನ್ನಲ್ಲಿ ಅನುಗ್ರಹ ಮಾಡಲು ಬಂದಿರುವ ಮಹಾಲಕ್ಷ್ಮಿ ನಾನು. ಈಗ ನಾನು ಹೇಳುವ ವಿಷಯವನ್ನು ಗ್ರಹಿಸಿಕೊಂಡು ನೀನು ಆಧರಿಸಿದರೆ ಅದರಿಂದ ನಿನಗೆ ಮಹಾಪ್ರಯೋಜನ ಉಂಟಾಗುವುದು. ನಿನ್ನ ದಾರಿದ್ರ್ಯವು ನಾಶವಾಗಿ ನಿನಗೆ ಅಷ್ಟೈಶ್ವರ್ಯವು ಪ್ರಾಪ್ತಿಯಾಗುವುದು. ಆದ ಕಾರಣ ಶ್ರಾವಣ ಮಾಸದಲ್ಲಿ ಬರುವ 2ನೇ ಶುಕ್ರವಾರದಿಂದ ಪ್ರದೋಷ ಸಮಯಕ್ಕೆ ಸರಿಯಾಗಿ ವಿಧಿವತ್ತಾಗಿ ನನ್ನ ಪೂಜೆಯನ್ನು ಮಾಡಿದರೆ ನಾನು ಅವರಿಗೆ ಸಕಲ ಭೋಗ ಭಾಗ್ಯಗಳನ್ನು ಕೊಡುವೆನು. ಯಾರಿಗೆ ಪುಣ್ಯ ಸಂಪರ್ಕವಿರುವುದೋ ಅಂಥವರಿಗೆ ಮಾತ್ರ ಭಕ್ತಿ ಹುಟ್ಟುವುದಲ್ಲದೆ ಅನ್ಯರಿಗೆಂದೂ ಹುಟ್ಟಲಾರದು. ಇಹಲೋಕದಲ್ಲಿ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುವರೋ ಅವರೇ ಧನ್ಯರು, ಅವರೇ ಶೂರರು, ಅವರೇ ಪುಣ್ಯಶಾಲಿಗಳು, ಅವರೇ ಮಹಾತ್ಮರು, ಸಾಹಸಿಗಳು, ಅವರೇ ಪಂಡಿತರು, ಅಂಥವರೇ ಸ್ತೋತ್ರಾರ್ಹರು. ಬಹಳವಾಗಿ ಹೇಳುವುದೇನು ಅಂದರೆ ಅವರೇ ಸರ್ವೋತ್ತಮರು. ಯಾರು ನನ್ನ ಕಟಾಕ್ಷಕ್ಕೆ ಬಾಹಿರರಾಗಿರುವರೋ ಅವರ ಬಾಳು ಅಜಗಳಸ್ತದಿಂದ ವ್ಯರ್ಥವೇ ಸರಿ. ಆದ ಕಾರಣ ನೀನು ಈ ವ್ರತವನ್ನು ಮಾಡಿ ಧನ್ಯಳಾಗು ಎಂದು ನಿದ್ರೆಯಲ್ಲಿ ಉಪದೇಶಿಸಿ ಮಹಾಲಕ್ಷ್ಮಿಯು ಕಣ್ಮರೆಯಾದರು. ಆಗ ಚಾರುಮತಿಯು
ಭ್ರಾಂತಳಾಗಿ ನಿದ್ರೆಯಿಂದ ಎದ್ದು ನಡೆದ ಸಂಗತಿಯನ್ನೆಲ್ಲ ತನ್ನವರಿಗೆ ಹೇಳಿ ಅವರೊಡನೆ ಆನಂದಿಸುತ್ತಾ ಕೆಲವು ದಿವಸಗಳನ್ನು ಕಳೆಯಲು ಶ್ರಾವಣ ಮಾಸದ 2ನೇ ಶುಕ್ರವಾರ ಬಂದಿತು. ಆ ದಿನ ಭಕ್ತಿವಂತರಾಗಿ ಶ್ರದ್ಧೆಯಿಂದ ಕಲ್ಪೋಕ್ತ ಪ್ರಕಾರ ಬಹುಜನ ಭಕ್ತರು ವರಮಹಾಲಕ್ಷ್ಮಿಯನ್ನು ಪೂಜಿಸಿ ಸಂತೋಷದಿಂದ ಕೋರಿಕೆಗಳನ್ನು ಕೈಗೂಡಿಸಿಕೊಂಡರು ಮತ್ತು ಸುಖದಿಂದ ಬಾಳುತ್ತಿದ್ದರು. ಇತ್ತ ದರಿದ್ರಳಾದ ಚಾರುಮತಿಯು ನಿಯಮದಂತೆ ಈ ವ್ರತವನ್ನು ಮಾಡಿ ವರಮಹಾಲಕ್ಷ್ಮಿಯ ಕಟಾಕ್ಷದಿಂದ ಅಷ್ಟೈಶ್ವರ್ಯಗಳನ್ನು ಪಡೆದು ಪುತ್ರ ಪೌತ್ರಾದಿಗಳಿಂದ ಕೂಡಿ ಸುಖ ಅನುಭವಿಸುತ್ತಾ ಬಡವರಿಗೆ ಅನ್ನದಾನ ಮಾಡಿ ಬಂಧುವರ್ಗದವರನ್ನು ಪ್ರೀತಿಯಿಂದ ಕಾಪಾಡುತ್ತಾ ಇಹಲೋಕದಲ್ಲಿ ಅನಂತವಾದ ಅಪಾರ ಸೌಖ್ಯವನ್ನು ಅನುಭವಿಸಿ ಪರಲೋಕದಲ್ಲಿ ಪರಮಶ್ರೇಷ್ಠವಾದ ಪತಿಜಾಯುವನ್ನು ಪಡೆದಳು. ಆದ ಕಾರಣ ಲೋಕದಲ್ಲಿ ಭಕ್ತಿ ಭಾವದಿಂದ ಯಾರು ಈ ವ್ರತವನ್ನು ಆಚರಿಸುವರೋ ಅಂಥವರು ಅಖಂಡವಾದ ಐಶ್ವರ್ಯವನ್ನು ಪಡೆದು ವರಲಕ್ಷ್ಮಿಯ ಪ್ರಸಾದದ ಭೋಗ ಭಾಗ್ಯಗಳನ್ನು ಅನುಭವಿಸುವರೆಂದು ಪರಮೇಶ್ವರನು ಹೇಳಲು ಪಾರ್ವತಿಯು, ಎಲೆ ದೇವದೇವನೇ, ನನ್ನಲ್ಲಿ ನಿನಗೆ ದಯೆಯುಂಟಾದರೆ ಈ ವಿಧಾನವನ್ನು ವಿವರವಾಗಿ ಹೇಳಬೇಕು ಎಂದು ಕೇಳಿಕೊಂಡರು. ಪಾರ್ವತಿಯ ಕುರಿತು ಈಶ್ವರನು ಹೀಗೆ ಹೇಳ್ತಾರೆ, ಎಲೆ ದೇವಿಯೇ, ಕೇವಲ ಪುಣ್ಯಪ್ರದವಾದ ಶ್ರಾವಣ ಮಾಸದ 2ನೇ ಶುಕ್ರವಾರ ದಿನ ಭಕ್ತಿಯುಳ್ಳ ಸ್ತ್ರೀಯರಾಗಲಿ ಪುರುಷರಾಗಲಿ ಅಭ್ಯಂಜ ಸ್ನಾನವನ್ನು ಮಾಡಿಕೊಂಡು ಅಂದರೆ ಮಂಗಳ ಸ್ನಾನ ನಂತರ ಶುಭ ವಸ್ತ್ರಗಳನ್ನು ಧರಿಸಿ ಮನೆಯಲ್ಲಿ ರಂಗವಲ್ಯಾದಿಗಳಿಂದ ಅಲಂಕೃತವಾದ ಶುದ್ಧ ಪ್ರದೇಶದಲ್ಲಿ ಮನೋಹರವಾದ ಮಂಟಪವನ್ನು ನಿರ್ಮಿಸಬೇಕು. ಅದರ ಮಧ್ಯದಲ್ಲಿ ಪಂಚವರ್ಣದಿಂದ ಕೂಡಿದ ಅಷ್ಟದಳ ಪದ್ಮವನ್ನು ರಚಿಸಿ ಅದರ ಮೇಲೆ ಮಾವಿನ ಚಿಗುರುಗಳಿಂದ ಕೂಡಿದ ಕಳಶವನ್ನು ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ವರಮಹಾಲಕ್ಷ್ಮಿಯನ್ನು ಪೂಜಿಸಬೇಕು. ಪದ್ಮಾಸನೆ, ಪದ್ಮವೂರು, ಪದ್ಮಾಕ್ಷಿ, ಪದ್ಮಸಂಭವೆ ಎಂಬ ಮಂತ್ರಪೂರ್ವಕವಾಗಿ ಷಡೋಪಚಾರ ಪೂಜೆಯಿಂದ ದೇವಿಯನ್ನು ತೃಪ್ತಿಪಡಿಸಿ ಯೋಗ್ಯನಾದ ಬ್ರಾಹ್ಮಣನಿಗೆ ಉಪಾಯನ ದಾನವನ್ನು ಕೊಟ್ಟು ಸುವಾಸಿನಿಯರನ್ನು ಸಮಾರಾಧನೆ ಸುಗಂಧ ತಾಂಬೂಲಗಳಿಂದ ತೃಪ್ತಿಪಡಿಸಬೇಕು. ಅನಂತರ ಭಕ್ತಿಯುಕ್ತರಾದ ಬ್ರಾಹ್ಮಣ ಸುವಾಸಿನಿಯರಿಗೆ ಭೋಜನ ಮಾಡಿಸಿ ಬೋರಿ ದಕ್ಷಿಣೆಗಳನ್ನು ಕೊಟ್ಟು ಈ ಕಥೆಯನ್ನು ಹೇಳಬೇಕು ಎಂದು ಶಿವನು ಪಾರ್ವತಿಗೆ ಹೇಳಿದನೆಂದು ಸೂತ ಪುರಾಣಿಕನು ಶೌನಕಾದಿ ಋಷಿಗಳಿಗೆ ಹೇಳಿದನು. ಇಂಥ ವರಮಹಾಲಕ್ಷ್ಮಿಯ ವ್ರತವನ್ನು ಯಾರು ಮಾಡುವರೋ, ಈ ಕಥೆಯನ್ನು ಯಾರು ಕೇಳುವರೋ ಅವರಿಗೆ ದಾರಿದ್ರ್ಯ ದುಃಖಾದಿಗಳು ನಾಶವಾಗಿ ಪುತ್ರ ಪೌತ್ರಾದಿ ಸಂಪತ್ತಿನಿಂದ ಸಕಲ ಭಾಗ್ಯಗಳು ಕೂಡ ಕೈಗೂಡುವವು. ಇಲ್ಲಿಗೆ ವರಮಹಾಲಕ್ಷ್ಮಿಯ ವ್ರತಕಥೆ ಮುಕ್ತಾಯವಾಗುತ್ತೆ. ಈ ಕಥೆಯನ್ನು ಯಾರು ಹೇಳುವರೋ ಅಥವಾ ಯಾರು ಕೇಳುವರೋ ಅವರಿಗೆ ವರಮಹಾಲಕ್ಷ್ಮಿಯ ಪೂರ್ಣ ಫಲ ಸಿಗುತ್ತೆ. ಹೇಳಿದ್ರಲ್ಲ ಫ್ರೆಂಡ್ಸ್, ಇದು ವರಮಹಾಲಕ್ಷ್ಮಿಯ ವ್ರತಕಥೆಯಾಗಿತ್ತು. ಈ ಕಥೆಯನ್ನು ನಿಮಗೆ ಸಪೋಸ್ ನಿಮ್ಗೆ ಓದಕ್ಕೆ ಬರಲಿಲ್ಲ ಅಂದರೂ ಕೂಡ ನೀವು ಇದನ್ನು ಆಡಿಯೋ ರೂಪದಲ್ಲಿ ಕೇಳೋದ್ರಿಂದನೂ ಕೂಡ ನಿಮಗೆ ಈ ವ್ರತದ ಪೂರ್ಣ ಫಲ ಸಿಗುತ್ತೆ. ನಾವು ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿಯ ಪ್ರಾಣ ಪ್ರತಿಷ್ಠಾಪನೆ ಮತ್ತು ವರಮಹಾಲಕ್ಷ್ಮಿಯ ವ್ರತಕಥೆಯನ್ನು ಕೇಳಿದ್ವಿ. ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮತ್ತು ವರಮಹಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.